99 ಡೇಸ್ ಇದ್ದಿದ್ದು. ಆ ಮೆಮೊರಿನ ತುಂಬ ದೊಡ್ಡದಾಗಿರುತ್ತೆ. ಯಾರನ್ನ ಮಿಸ್ ಮಾಡ್ಕೋತೀರಾ ಈ ಮೆಮೊರಿಯಲ್ಲಿ? ಐ ಥಿಂಕ್ ಮನೇನ ಮಿಸ್ ಮಾಡ್ಕೋತೀನಿ ಮೇಜರ್ಲಿ. ಹೊರಗಡೆ ಎಲ್ಲರೂ ಬಂದಮೇಲೂ ಸಿಗ್ತಾರೆ, ಬಟ್ ಮನೇನ ಆ್ಯಂಡ್ ಆ ವಾಯ್ಸನ್ನು. ಬಿಕಾಸ್ ನಾನು ಹೋಗ್ತಾ ಹೋಗ್ತಾ 7th 8th ವೀಕ್ ಆಗ್ತಿದ್ದಂಗೆ ಊಟ ತಟ್ಟೆ ಮುಂದೆ ಇಟ್ಟರು ತಿನ್ಬೇಕಾ ಬೇಡವಾ ಬಿಗ್ ಬಾಸ್ ಹೇಳ್ತಾರ, ಆ ಥರ ಅವ್ರ ವಾಯ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ ನಾವೆಲ್ಲರೂ. ಸೊ ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ ನಾನು. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ನಿನ್ನೆ ಓಕೆ ಸಂಡೇ ಇವತ್ತು ಗ್ರಾಸರಿ ಟಾಸ್ಕ್ ಆಡೋಕ್ಕಿರುತ್ತೆ, ಆ ಥರ ಏನೋ ಆ ರೊಟೀನ್ ಸೆಟ್ ಆಗಿಬಿಟ್ಟು 3 months ಆ ಥರ. ಸೊ ಆ್ಯಂಡ್ ದೇವಿ ಮೂರ್ತಿನ ಆಗಿರ್ಬೋದು, ವೀಕೆಂಡ್ಸಲ್ಲಿ ಸುದೀಪ್ ಸರ್ನ, ಬಿಕಾಸ್ ಅವ್ರ ಜೊತೆ ಮಾತಾಡೋ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಮಾಡೋ ಆಪರ್ಚುನಿಟಿನೂ ಇತ್ತಲ್ಲ, ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಇನ್ನು ಕಂಟೆಸ್ಟೆಂಟ್ಸ್ ಎಲ್ಲ ಅಲ್ಲಿ ಮಾತಾಡ್ಕೋದೆ, ಗಿಲ್ಲಿ ನೀನು ನನ್ನ ಮದುವೆಲೆಲ್ಲ ಸ್ಕಿಪ್ ಮಾಡಬೇಕು ಅಂತೆಲ್ಲ ಹೇಳ್ತದೆ ನಾನು ಅವನಿಗೆ. ಸೊ ಎಲ್ಲರೂ ಹೊರಗಡೆ ಬಂದಮೇಲೆ ಸಿಗ್ತಾರೆ ಅನಿಸುತ್ತೆ. ಕಾವ್ಯ ಆಗಿರ್ಬೋದು, ಧನು ಆಗಿರ್ಬೋದು, ರಘು ಸರ್ ಎಲ್ಲರೂ ಹೊರಗಡೆ ಬಂದಮೇಲೆ ಸಿಗ್ತಾರೆ. ಮೇಜರ್ಲಿ ಆ ಮನೇನೇ ಮಿಸ್ ಮಾಡ್ಕೋತೀನಿ. ಇನ್ನು ಮದುವೆ ಬಗ್ಗೆ ನೀವು ಮತ್ತೆ ಗಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಿ, ಏನು ತುಂಬ ರೇಗಿಸ್ತಾ ಇದ್ರು. ನನ್ನ ಗಂಡ ಹಂಗೆ ಮಾಡಲ್ಲ, ನನ್ನ ಗಂಡ ಹಂಗೆ ಮಾಡಲ್ಲ, ಯಾರಾದ್ರೂ ನೋಡಿದ್ರೆ ಓ ಮದುವೆನೇ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಿ. ಏನು ವಿಚಾರ? ಅದು ಆ್ಯಕ್ಚುಲಿ ವಿಡಿಯೋ ನಾನು ಇವಾಗ ಬಂದಮೇಲೆ ನೋಡಿದ್ದು. ಅದನ್ನ ಆ ಥರ ಅವ್ನು ಯಾವಾಗಲೂ ಸುಮ್ಮನೆ ಆ ಸ್ಲ್ಯಾಂಗಲ್ಲಿ ಅವನ ಜೊತೆ ನಾನೇ ಜಾಸ್ತಿ ಮಾತಾಡ್ತಿದ್ದು. ಬಿಕಾಸ್ ನಾನು ಊರಿಗೆ ಹೋದಾಗಲೂ ನಾನು ಅದೇ ಸ್ಲ್ಯಾಂಗಲ್ಲಿ ಮಾತಾಡೋದ್ರಿಂದ ಅದು ನಾನೊಬ್ಬಳೇ ಜಾಸ್ತಿ ಮಾತಾಡ್ತಿದ್ದೆ. ಅದಕ್ಕೆ ಅವನು ಆ್ಯಕ್ಚುಲಿ ಒಂದು ಫೀಮೇಲ್ ಕ್ಯಾರೆಕ್ಟರ್ ಥರನೇ ಮಾತಾಡ್ತಿದ್ದ. ನಾನು ಹೋಗೆ ನಿನ್ನ ಗಂಡನೇ ಸರಿ ಇಲ್ಲ, ನನ್ನ ಗಂಡ ಹಾಗೆ ಹಿಂಗೆ ಅಂತ ಮಾತಾಡ್ತಿದ್ದೆ. ಬಟ್ ಗಿಲ್ಲಿ ಜೊತೆ ನಾನು ಕನೆಕ್ಟ್ ಆಗಿದ್ದು ಆ ವಿಷಯಕ್ಕೆ ಅನಿಸುತ್ತೆ. ಬಿಕಾಸ್ ಒಂದೇ ಆ ಸ್ಲ್ಯಾಂಗ್ ಎಲ್ಲೋ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ಅನಿಸುತ್ತೆ.